ಐ ಥಿಂಕ್ ಇದು ನಮ್ಮ ಇಂಡಸ್ಟ್ರಿಲಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಫಸ್ಟ್ ಡೇ ಫಸ್ಟ್ ಶೋ ಅನ್ನೋದು ನಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ವೇದಿಕೆ ಅನ್ನೋದು. ಈ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಈ ಥರದ ಒಂದು ರೆಸ್ಪಾನ್ಸ್ ಇದೆಯಲ್ಲ, ಐ ಥಿಂಕ್ ಇದನ್ನೆಲ್ಲ ನಾವು ಕನಸು ಕಾಣ್ತಾ ಇದ್ವಿ. ಈ ಥರದೊಂದು ಅನುಭವನ ನಾವು ಅನುಭವಿಸೋಕ್ಕೆ ನಾವೊಂದು ಮುಖ್ಯ ಭೂಮಿಕೆಯಲ್ಲಿ ಭಾಗಿಯಾಗಿರೋದಕ್ಕೆ ದೊಡ್ಡ ಖುಷಿ ಇದೆ. ಅಗೇನ್ ಕಿಚ್ಚ ಸುದೀಪ್ ಅವ್ರನ್ನ 2.5 ವರ್ಷದ ನಂತರ ನೋಡ್ತಾ ಇದ್ದೀವಿ. ಆ್ಯಂಡ್ ಹಿ ಲುಕ್ಸ್ ದ ಮ್ಯಾಕ್ಸಿಮಮ್ ಬೆಸ್ಟ್. ಯಾರಿಲ್ಲ ಅಂತಾರೆ ಹೇಳಿ ಈ ವಿಚಾರನ. ಹಿ ಲುಕ್ಸ್ ದ ಬೆಸ್ಟ್ ಆ್ಯಂಡ್ ಹಿ ಹ್ಯಾಸ್ ಡನ್ ದ ಬೆಸ್ಟ್. ಆ್ಯಂಡ್ ನಾವು ಇದ್ದಷ್ಟು ಸಮಯನೂ ಪ್ರತಿನಿತ್ಯನೂ ಒಂದಷ್ಟು ಕಲಿಕೆಗಳಿರ್ತಿತ್ತು. ವೆರಿ ಮೈನ್ಯೂಟ್ ಚೇಂಜಸ್ ಹೇಳೋರು. ನಾನು ಸುಮ್ಮನೆ ನಿಂತ್ಕೊಂಡು ಸೈಲೆಂಟಾಗಿ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ ಅಷ್ಟೇ. ಮೈನ್ಯೂಟ್ ಚೇಂಜಸ್ ಹೇಳೋರು. ಐ ಥಿಂಕ್ ಅದನ್ನು ಅಡಾಪ್ಟ್ ಮಾಡ್ಕೊಂಡಾಗ ಭಾಳ ಒಳ್ಳೆ ಎಫೆಕ್ಟಾಗಿ ಕಾಣಿಸ್ತಿತ್ತು ಅಷ್ಟೇ. ಐ ಥಿಂಕ್ ಕೆಲವೊಂದು ಸತಿ ನಾವು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ, ಬಿಕಾಸ್ ಅದು ಆ ರಿಕ್ವೈರ್ಮೆಂಟ್ ಆಗಿದೆಯೇನೋ ಅಂತ. ನೀನೇನು ಮಾಡ್ತಿದ್ದೆ, ಕರೆಕ್ಟಾಗಿ ಮಾಡ್ತಿದ್ದೆ, ಡೂ ದಾಟ್ ಅಂತ ಹೇಳೋರು. ಅವೆಲ್ಲ ವಿಚಾರಗಳು ಭಾಳ ಖುಷಿ ಆಗ್ತಿತ್ತು. ಎಲ್ಲ ಸಮೂಹದಲ್ಲಿ ನನ್ನ ಕರೆದು ಸುಮಾರು ಸತಿ ತುಂಬ ನ್ಯಾಚುರಲಾಗಿ ಆ್ಯಕ್ಟ್ ಮಾಡ್ತೀಯ, ಯುಲ್ ಡೂ ಗುಡ್ ಮ್ಯಾನ್ ಅಂತ ಹೇಳಿದ್ದುಂಟು. ಐ ಥಿಂಕ್ ಈ ವಿಷಯನ ತುಂಬ ಹೆಗ್ಗಳಿಕೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾನು ನನ್ನ ಮುಂದಿನ ಕರಿಯರಲ್ಲಿ, ಮುಂದಿನ ಹೆಜ್ಜೆಗಳಲ್ಲಿ ಕ್ಯಾರಿ ಮಾಡ್ತೀನಿ. ಐ ವಿಲ್ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಮೈ ಕ್ರಾಫ್ಟ್ ಆ್ಯಂಡ್ ಡೆಲಿವರ್ ವಾಟ್ ಎಕ್ಸಾಕ್ಟ್ಲಿ ಇಸ್ ರಿಕ್ವೈರ್ಡ್. ಯಾರು ನಮ್ಮ ಬಾಸ್ ಬಗ್ಗೆನಾ? ಯಾರು ಇಷ್ಟಪಡಲ್ಲ ಹೇಳಿ? ಐ ಥಿಂಕ್ ನಾವು ಹೇಳೋಕ್ಕಾಗೋದೇ ಇಲ್ಲ, ನಾವು ಇಂಟರ್ಪ್ರೇಟ್ ಮಾಡೋಕ್ಕಾಗೋದೇ ಇಲ್ಲ. ಐ ಥಿಂಕ್ ಓನ್ಲಿ ಹೀ ಕ್ಯಾನ್ ಡೂ ಇಟ್, ಓನ್ಲಿ ಹೀ ಹ್ಯಾಸ್ ಅ ಚಾಮ್. ಐ ಥಿಂಕ್ ಅದಕ್ಕೆ ಅವ್ರು ಆ ಸ್ಥಾನದಲ್ಲಿ ನಿಂತಿರೋದು. ಇಡೀ ದೇಶನೇ ಕೊಂಡಾಡುತ್ತೆ ಅವ್ರ ಬಗ್ಗೆ. ಆ್ಯಂಡ್ ಅಗೇನ್ ನೀವೆಲ್ಲರೂ ಸಿನಿಮಾ ನೋಡಬೇಕು. ದಯವಿಟ್ಟು ಬಂದು ಮ್ಯಾಕ್ಸ್ ನೋಡಿ. ನೀವು ಡಿಸಪಾಯಿಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಮೂವಿ, ಫ್ಯಾಂಟಾಸ್ಟಿಕ್ ಟ್ರೀಟ್ ಟು ವಾಚ್. ಇದು ಬರೀ ಕಿಚ್ಚ ಮಸ್ಸಲ್ಲ, ಕ್ರಿಸ್ಮಸ್ ಅಲ್ಲ, ಇದು ಹೊಸ ವರ್ಷ, ಹೊಸ ಅಧ್ಯಾಯ ಕೂಡ ಅವ್ರ ಜೀವನದಲ್ಲಿ. ಹೀ ಲುಕ್ಸ್, ಅವರೇನು 50 ವರ್ಷ ಥರ ಕಾಣಿಸ್ತಾರ? ಚಾನ್ಸೇ ಇಲ್ಲ. ಹೀ ಲುಕ್ಸ್ ದ ಯಂಗೆಸ್ಟ್, ಹೀ ಲುಕ್ಸ್ ದ ಬೆಸ್ಟ್. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಬೆಸ್ಟ್. ಆ್ಯಂಡ್ ಪ್ರಿಯಾ ಸುದೀಪ್ ಅವರಾಗಿರ್ಬೋದು, ಸಾನ್ವಿ ಅವರಾಗಿರ್ಬೋದು, ಸೊ ನೀವು ಸಹ ಮಾತಾಡ್ಸಿದ್ರಿ. ಹೆಂಗೆ ಅನ್ನಿಸ್ತು ಅವ್ರ ಹತ್ರ ಏನು ಒಪಿನಿಯನ್ ಹೇಳಿದ್ರು ಗುಡ್ ಜಾಬ್ ಅಂತಂದರು. ಐ ಥಿಂಕ್ ಅವೆಲ್ಲ ಒಂಥರ, ಐ ಥಿಂಕ್ ಶಿ ಕಮ್ಸ್ ಫ್ರಮ್ ದಟ್ ಫ್ಯಾಮಿಲಿ ಫ್ರೆಟರ್ನಿಟಿ. ಚಿಕ್ಕದಿಂದ ನೋಡ್ಕೊಂಬಂದಿದ್ದಾರೆ ಅವರನ್ನು ವಿಚಾರನ. ಅವರಿಂದ ಗುಡ್ ಜಾಬ್ ಅಂತ ಹೇಳಿ, ನ್ಯಾಚುರಲಿ ಡನ್, ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದಾಗ ಫೆಲ್ಟ್ ವೆರಿ ಹ್ಯಾಪಿ. ಗುರುತಿಸ್ತಾರಲ್ಲ ನಮಗೆ. ಇಂಡಸ್ಟ್ರೀಲಿ ನಮಗೆ ಒಂದು ಅಕ್ಸೆಪ್ಟೆನ್ಸ್ ಬೇಕು. ನಾವು ಸಾಕಷ್ಟು ಜನ ಕಲಾವಿದರಿದ್ದೀವಿ, ಸಾಕಷ್ಟು ಜನ ಪ್ರಯತ್ನಗಳು ಮಾಡ್ತಾನೆ ಇದ್ದೀವಿ ಒಂದಲ್ಲ ಒಂದು ವರ್ಗದಲ್ಲಿ. ಸೀರಿಯಲ್ ಆಗಿರ್ಬೋದು, ಫಿಲ್ಮ್ಸ್ ಆಗಿರ್ಬೋದು, ಥಿಯೇಟ್ರ್ ಆಗಿರ್ಬೋದು. ಯಾರಾದರೂ ಈ ಥರ ಇಂಡಸ್ಟ್ರಿ ಮೆನ್ ಬಂದ್ಬಿಟ್ಟು ನಮ್ಗೆ ಒಂಥರ ಬೆನ್ನು ತಟ್ಟಿದಾಗ ಇಂಡಸ್ಟ್ರಿಯಲ್ ಅಕ್ಸೆಪ್ಟೆನ್ಸ್ ಬೇಕು ನಮಗೆ. ಅದಕ್ಕಾಗಿ ನಾವು ಕೆಲಸ ಮಾಡ್ತೀವಿ. ಹೊರಗಡೆ ಅಭಿಮಾನಿಗಳು ಏನು ಕೊಡ್ತಾರಲ್ಲ, ಇದು ನಮಗೆ ಎಂಕರೇಜಿಂಗ್ ಆಗಿರುತ್ತೆ. ಇಂಡಸ್ಟ್ರಿಲಿ ಕೊಟ್ಟಾಗ ನಮಗೆ ಕೆಲಸ ಸಿಗುತ್ತೆ. ಸೊ ಈ ಥರದೊಂದು ಅಕ್ಸೆಪ್ಟೆನ್ಸ್ಗೆ ಕಾಯ್ತಾ ಇದ್ವಿ, ಸಿಕ್ಕಿದೆ. ಐ ಥಿಂಕ್ ಇದರಿಂದ ನನ್ನ ಮುಂದಿನ ಹೆಜ್ಜೆಗಳನ್ನ ಎದುರು ನೋಡ್ತಾ ಇದ್ದೀನಿ, ಕಾದು ನೋಡ್ತಾ ಇದ್ದೀನಿ. ನಿಮ್ಮೆಲ್ಲರ ಬೆಂಬಲ ಬೇಕು. ಡೆಫಿನೆಟ್ಲಿ ಆಗಲೇ ಹೇಳ್ತಾನೆ ಬರ್ತಾ ಇದ್ದೀನಿ, ಈಗಲೂ ಹೇಳ್ತೀನಿ, ಎಂದೆಂದಿಗೂ ಹೇಳ್ತೀನಿ, ಮ್ಯಾಕ್ಸ್ ಇಟ್ಸ್ ಅ ಮ್ಯಾಕ್ಸಿಮಮ್ ಬೆಸ್ಟ್. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ನೀವು ಮಿಸ್ ಮಾಡ್ಕೊಳ್ಬೇಡಿ. ಇಟ್ ಈಸ್ ಅ ಫ್ಯಾಂಟಾಸ್ಟಿಕ್ ವಾಚ್. ಐ ಆಮ್ ಟೆಲಿಂಗ್ ಯು, ಇಟ್ಸ್ ಮ್ಯಾಕ್ಸಿಮಮ್ ಬೆಸ್ಟ್.